ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮಕರ ಸಂಕ್ರಾಂತಿಯ ಸಡಗರ ಎಲ್ಲೆಲ್ಲೂ ಹರ್ಷದಿಂದ ಜರುಗಿದೆ. ಶಬರಿಮಲೆ ತೆರಳಿದ್ದ ಅಯ್ಯಪ್ಪ ಮಾಲಾಧಾರಿಗಳು ಆ ಪರಮಾತ್ಮನನ್ನ ಕಣ್ತುಂಬಿಕೊಂಡ ಹರ್ಷದಲ್ಲಿದ್ದಾರೆ. ಹಾಗೆ ಆ ದಿನದ ಮಕರ ಜ್ಯೋತಿಯನ್ನ ಇಂದಿಗೂ ಟಿವಿಯಲ್ಲಾದರೂ ನೋಡುವ ಗೀಳು ಕೆಲವರಿಗಂತೂ ಇದ್ದೇ ಇದೆ. ದಕ್ಷಿಣ ಭಾರತದ ಪ್ರಮುಖ ಧಾರ್ಮಿಕ ಕ್ಷೇತ್ರಗಳಲ್ಲಿ ಶಬರಿಮಲೆ ಕೂಡ ಒಂದು. ಕೋಟ್ಯಾನುಕೋಟಿ ಭಕ್ತರ ಆರಾಧ್ಯ ಮೂರ್ತಿ ಪಂದಳದ ಕಂದ ಅಯ್ಯಪ್ಪ. ಶಬರಿಮಲೆಯ ದರ್ಶನದಿಂದ ಅದೆಷ್ಟೋ ಭಕ್ತರು ಮನಸ್ಸಿಗೆ ನೆಮ್ಮದಿ ಕಾಣುತ್ತಾರೆ. ಬೆಳಗುವ ಮಕರ ಜ್ಯೋತಿಯ ದರ್ಶನ ಕೂಡ ಎಲ್ಲರನ್ನೂ ಪುನೀತಗೊಳಿಸುವ ಕ್ಷಣ. ಕಠಿಣ ವ್ರತಾಚರಣೆಯ ಮೂಲಕ ಏಕಚಿತ್ತದಿಂದ ಅಯ್ಯಪ್ಪನನ್ನು ಧ್ಯಾನಿಸಿ ಇರುಮುಡಿಯನ್ನ ಹೊತ್ತು ಭಕ್ತರು ದೇವರ ದರ್ಶನಕ್ಕೆ ತೆರಳುತ್ತಾರೆ. ಸ್ವಾಮಿ ಅಯ್ಯಪ್ಪನ ದರ್ಶನ ಪಡೆಯುತ್ತಾರೆ. ಇದು ಎಲ್ಲ ಭಕ್ತರು ಪುಳಕಗೊಳ್ಳುವ ಕ್ಷಣ ಕೂಡ ಹೌದು. ಅಂತೆಯೇ ಅಯ್ಯಪ್ಪನ ದರ್ಶನಕ್ಕೆ ಶಬರಿಮಲೆಯಲ್ಲಿ 18 ಮೆಟ್ಟಿಲುಗಳನ್ನು ಹತ್ತಬೇಕು. ಈ 18 ಮೆಟ್ಟಲಿಗೂ ಅದರದ್ದೇ ಆದ ಅರ್ಥ ಮಹತ್ವ ಕೂಡ ಇದೆ. ಬನ್ನಿ, ಹಾಗಿದ್ರೆ ಆ ರಹಸ್ಯವಾದ್ರೂ ಏನು, ಯಾಕಾಗಿ 18 ಮೆಟ್ಟಿಲುಗಳನ್ನೇ ನಿರ್ಮಿಸಲಾಗಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಅಯ್ಯಪ್ಪ ಸ್ವಾಮಿಯ ದರ್ಶನದ ಕ್ಷಣವೇ ಸುಂದರ. ಸದಾ ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ 41 ದಿನಗಳ ಕಠಿಣ ವ್ರತಾಚರಣೆಯಲ್ಲಿ ತೊಡಗಿ ದೇವರ ದರ್ಶನದ ಕ್ಷಣ ಬಂದಾಗ ಭಕ್ತರು ಪುಳಕಗೊಳ್ಳುತ್ತಾರೆ. ಮಣಿಕಂಠನ ದರ್ಶನದಿಂದ ಕಠಿಣ ವ್ರತಾಚರಣೆ ಸಾರ್ಥಕವಾಯಿತು ಎಂಬ ಧನ್ಯತಾ ಭಾವವು ಮೂಡುತ್ತದೆ. ಮಕರ ಜ್ಯೋತಿಯ ದರ್ಶನ ಪ್ರತಿ ಅಯ್ಯಪ್ಪ ಮಾಲಾಧಾರಿಗಳ ಬದುಕಿನ ಸ್ಮರಣೀಯ ಕ್ಷಣ ಕೂಡ ಹೌದು. ಆದರೆ ಈ ಎಲ್ಲ ಧನ್ಯತಾ ಕ್ಷಣಕ್ಕೆ ಮುನ್ನ ಪ್ರತಿ ಭಕ್ತರು 18 ಪವಿತ್ರ ಮೆಟ್ಟಿಲುಗಳನ್ನು ಹತ್ತಬೇಕು. ಅಯ್ಯಪ್ಪನ ಕರುಣಾಮೃತಕ್ಕೆ ಪಾತ್ರರಾಗುವುದಕ್ಕೆ ಈ 18 ಮೆಟ್ಟಿಲುಗಳು ಕೂಡ ದಾರಿ. ಇದು ಬರೀ ಮೆಟ್ಟಿಲುಗಳಲ್ಲ, ಈ 18 ಮೆಟ್ಟಿಲುಗಳಿಗೂ ಅದರದ್ದೇ ಆದ ಮಹತ್ವವಿದೆ, ಅದರದ್ದೇ ಆದ ಅರ್ಥ ಕೂಡ ಇದೆ. 41 ದಿನಗಳ ಕಠಿಣ ವ್ರತಾಚರಣೆ ಮಾಡಿದವರಿಗೆ ಈ ಮೆಟ್ಟಿಲುಗಳನ್ನು ಹತ್ತುವ ಅವಕಾಶ. ಬಲಗಾಲನ್ನ ಮೊದಲು ಇಟ್ಟು ಇರುಮುಡಿಯನ್ನ ಹೊತ್ತು ಅಯ್ಯಪ್ಪ ಮಾಲಾಧಾರಿಗಳು ಈ ಮೆಟ್ಟಿಲುಗಳನ್ನು ಏರುತ್ತಾರೆ. ಹಿಂದೂ ಧರ್ಮದಲ್ಲಿ 108 ಎಂಬ ಸಂಖ್ಯೆಗೆ ಬಹಳ ಮಹತ್ವವಿದೆ. ವೇದಗಳ ಪ್ರಕಾರ 108 ಸಂಖ್ಯೆ ಇಡೀ ಬ್ರಹ್ಮಾಂಡವನ್ನ ಪ್ರತಿನಿಧಿಸುತ್ತದೆ. ಜಪಮಾಲೆಯ ಮಣಿಗಳಾಗಲಿ, ಭಾರತದಲ್ಲಿರುವ ಪವಿತ್ರ ಕ್ಷೇತ್ರಗಳಾಗಲಿ, ಶಿವನ ಸ್ವರೂಪವಾದ ನಟರಾಜನ ನಾಟ್ಯ ಭಂಗಿಯೂ ಆಗಿರಲಿ, ಎಲ್ಲವೂ 108. ಇವಿಷ್ಟೇ ಅಲ್ಲದೆ ಇನ್ನು ಅನೇಕ ಧಾರ್ಮಿಕ ನಂಬಿಕೆ ಆಚರಣೆಗಳಲ್ಲಿ 108 ಅವಿನಾಭಾವ ಸಂಬಂಧವನ್ನ ಹೊಂದಿದೆ. ಹೀಗಾಗಿ ಈ ಸಂಖ್ಯೆ ಮಂಗಳಕರ ಎಂಬುದು ನಂಬಿಕೆ. ಈ 108ರ ನಡುವೆ ಇರುವ ಶೂನ್ಯವನ್ನ ತೆಗೆದರೆ ಅದು 18 ಆಗುತ್ತದೆ. 18 ಕೂಡ ಸಾಕಷ್ಟು ಪ್ರಾಮುಖ್ಯತೆಯನ್ನ ಹೊಂದಿರುವ ಸಂಖ್ಯೆ. ಮಹಾಭಾರತದಲ್ಲಿ 18 ಪರ್ವಗಳಿವೆ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿವೆ. ಅಂತೆಯೇ 108ರಲ್ಲಿ ಒಂದು ಪರಮಾತ್ಮ, ಶೂನ್ಯ ಮಾಯೆ ಮತ್ತು 8 ಎಂಬ ಸಂಖ್ಯೆ 8 ಜೀವಾತ್ಮಗಳು ಎಂಬುದು ನಂಬಿಕೆ. ಈ 108ರ ನಡುವೆ ಇರುವ ಶೂನ್ಯವನ್ನು ಎಂದರೆ ತೆಗೆದರೆ 1 ಮತ್ತು 8 ಒಟ್ಟಿಗೆ ಸೇರುತ್ತದೆ. ಅಂದರೆ ಪರಮಾತ್ಮ ಮತ್ತು ಜೀವಾತ್ಮನ ನಡುವಿನ ಮಾಯೆಯನ್ನ ತೆಗೆದರೆ ಇಬ್ಬರು ಒಟ್ಟು ಸೇರಬಹುದು. ಅಂದರೆ 18 ಎಂಬುದು ಇಲ್ಲಿ ದೇವರ ಸಾಕ್ಷಾತ್ಕಾರದ ಸಂಖ್ಯೆ ಎಂಬ ನಂಬಿಕೆ ಕೂಡ ಇದೆ. ಮೊದಲು 5 ಮೆಟ್ಟಿಲುಗಳನ್ನು ಪಂಚೇಂದ್ರಿಯಗಳ ಸಂಕೇತ ಎಂದು ನಂಬಲಾಗಿದೆ. ಎಂದರೆ ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಸ್ಪರ್ಶ. ಈ 5 ಸಂಕೇತಗಳೇ ಮೊದಲ 5 ಹಂತಗಳು. ಅಂದರೆ ಕಣ್ಣು ಯಾವತ್ತೂ ಒಳ್ಳೆಯದನ್ನೇ ನೋಡಬೇಕು, ಕಿವಿ ಯಾವತ್ತೂ ಉತ್ತಮವಾದದ್ದನ್ನೇ ಕೇಳಬೇಕು, ಮೂಗು ತಾಜಾ ಗಾಳಿಯನ್ನು ಮತ್ತು ದೇವರಿಗೆ ಅರ್ಪಿಸಿ ಹೂಗಳ ಸುವಾಸನೆಯನ್ನೇ ಸೇವಿಸಬೇಕು, ನಾಲಿಗೆ ಒಳ್ಳೆಯ ಮಾತುಗಳನ್ನೇ ಆಡಬೇಕು ಮತ್ತು ಜಪಮಾಲೆಯ ಸ್ಪರ್ಶದೊಂದಿಗೆ ಎಲ್ಲರೂ ದೇವರ ದರ್ಶನದಲ್ಲಿ ತೊಡಗಿಕೊಳ್ಳಬೇಕು ಎಂಬ ರೀತಿ ಈ 5 ಮೆಟ್ಟಿಲುಗಳನ್ನು ವ್ಯಾಖ್ಯಾನಿಸಲಾಗಿದೆ. ಅಂದರೆ ಎಲ್ಲರ ಬದುಕು ಕೂಡ ಸದ್ವಿಚಾರದಲ್ಲಿ ತುಂಬಿರಬೇಕು ಎಂಬುದನ್ನು ಈ ಮೆಟ್ಟಿಲುಗಳ ಅರ್ಥ.
ಹೀಗೆ ಪಂಚೇಂದ್ರಿಯಗಳನ್ನು ಪ್ರತಿನಿಧಿಸುವ 5 ಮೆಟ್ಟಿಲುಗಳನ್ನು ದಾಟಿದ ಬಳಿಕ ಸಿಗುವ 8 ಮೆಟ್ಟಿಲುಗಳು ಅಷ್ಟರಾಗಗಳ ಸಂಕೇತ. ಅಂದರೆ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹೆಗ್ಗಳಿಕೆ, ಅಸೂಹೆಗಳ ಸೂಚಕ. ಮುಂದಿನ 3 ಮೆಟ್ಟಿಲುಗಳು ಸತ್ವ, ಎಂದರೆ ಒಳ್ಳೆಯತನ, ರಜಸ್ ಮತ್ತು ತಮಸ್ ಎಂಬ 3 ಮಾನವ ಗುಣಗಳ ಸಂಕೇತ. ಈ 16 ಮೆಟ್ಟಿಲುಗಳ ಬಳಿಕ ಕೊನೆಯ 2 ಹಂತಗಳು ವಿದ್ಯೆ ಮತ್ತು ಅಜ್ಞಾನವನ್ನು ಪ್ರತಿನಿಧಿಸುತ್ತವೆ. ಪಂಚಲೋಹಗಳಿಂದ ಈ ಮೆಟ್ಟಿಲನ್ನು ನಿರ್ಮಿಸಲಾಗಿದೆ. ಈ ಒಂದೊಂದು ಮೆಟ್ಟಿಲುಗಳನ್ನು ಏರುವಾಗಲೂ ಅಯ್ಯಪ್ಪ ಮಾಲಾಧಾರಿಗಳು ದೇವರ ನಾಮಸ್ಮರಣೆ ಮಾಡುತ್ತಾರೆ. ಏಕಚಿತ್ತದಿಂದ ಪಂದಳ ಕಂದನನ್ನು ಧ್ಯಾನಿಸುತ್ತಾರೆ. ಯಾರು ಈ 18 ಮೆಟ್ಟಿಲುಗಳನ್ನು ಏರುತ್ತಾರೋ ಅವರು ತಮ್ಮ ಎಲ್ಲ ಲೌಕಿಕ ಬಯಕೆಗಳಿಂದ ತಮ್ಮನ್ನು ತಾವು ಬೇರ್ಪಡಿಸಿಕೊಳ್ಳುತ್ತಾರೆ ಎಂಬ ನಂಬಿಕೆ ಕೂಡ ಇದೆ. ಇನ್ನು ಈ ಪವಿತ್ರ ಮೆಟ್ಟಿಲುಗಳು 4 ವೇದಗಳು, 6 ವೇದಾಂಗಗಳು, 6 ದರ್ಶನಗಳು ಮತ್ತು 2 ಮಹಾಕಾವ್ಯಗಳನ್ನು ಪ್ರತಿನಿಧಿಸುತ್ತವೆ ಎಂಬುದು ನಂಬಿಕೆ. ಅಲ್ಲದೆ ಶಬರಿಮಲೆಯ ಸುತ್ತಲಿನ 18 ಬೆಟ್ಟಗಳನ್ನು ಈ ಮೆಟ್ಟಿಲು ಪ್ರತಿನಿಧಿಸುತ್ತವೆ ಎಂದು ಹೇಳಲಾಗುತ್ತದೆ. ಅಂದರೆ ಈ 18 ಮೆಟ್ಟಿಲುಗಳಿಗೆ ಅದರದ್ದೇ ಆದ ಮಹತ್ವ ಕೂಡ ಇದೆ. ಅಲ್ಲದೆ ಒಂದೊಂದು ಮೆಟ್ಟಿಲನ್ನು ಈ ರೀತಿಯಾಗಿ ವರ್ಣಿಸಲಾಗಿದೆ. ಕಾಮವೆಂಬ ಮೊದಲನೆಯ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಪೂರ್ವಜನ್ಮದ ಪುಣ್ಯ ಕರ್ಮದ ಜ್ಞಾನ ದೊರೆತು ಮನುಷ್ಯ ಮಾನಸಿಕವಾಗಿ ಶುದ್ಧಿಯಾಗುತ್ತಾನೆ. ಈ ಮೆಟ್ಟಿಲಿನ ಅಧಿದೇವತೆ ಗೀತಾದೇವಿ. ಇನ್ನು 2ನೇಯದ್ದು ಕ್ರೋಧವೆಂಬ 2ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ತನ್ನ ಕೋಪವೇ ತಾನೇ ಶತ್ರು ಎಂಬ ಸತ್ಯವು ತನ್ನ ಅರಿವಿಗೆ ಬರುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ಗಂಗಾದೇವಿ. ಇನ್ನು 3ನೇಯದ್ದು ಲೋಭವೆಂಬ 3ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ತನ್ನೊಳಗಿನ ಪಿಶಾಚತ್ವ ನಾಶವಾಗುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ಗಾಯತ್ರಿ ದೇವಿ. ಇನ್ನು 4ನೇಯದ್ದು ಮೋಹವೆಂಬ 4ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಜ್ಞಾನಯೋಗ ತನ್ನದಾಗಿಸಿಕೊಳ್ಳುತ್ತಾನೆ. ಈ ಮೆಟ್ಟಿಲಿನ ಅಧಿದೇವತೆ ಸೀತಾದೇವಿ. ಇನ್ನು 5ನೇಯದ್ದು ಮದವೆಂಬ 5ನೇ ಮೆಟ್ಟಿಲು ಕರ್ಮ ಸನ್ಯಾಸ ಯೋಗದ ಪ್ರತೀಕವಾಗಿದೆ. ಈ ಮೆಟ್ಟಲಿನ ಅಧಿದೇವತೆ ಸತ್ಯವತಿ ದೇವಿ. ಇನ್ನು 6ನೇಯದ್ದು ಮಾತ್ಸರ್ಯವೆಂಬ 6ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ದಾನಫಲ ದೊರೆಯುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ಸರಸ್ವತಿ ದೇವಿ. ಇನ್ನು ದಂಭವೆಂಬ 7ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ವಿಜ್ಞಾನ ಯೋಗದ ಫಲ ದೊರೆತು ಪೂರ್ವಜನ್ಮ ಇರುವುದಿಲ್ಲ. ಈ ಮೆಟ್ಟಿಲಿನ ಅಧಿದೇವತೆ ಬ್ರಹ್ಮವಿದ್ಯಾದೇವಿ. ಇನ್ನು 8ನೇ ಮೆಟ್ಟಿಲು ಅಹಂಕಾರವೆಂಬ 8ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಸ್ವಾರ್ಥ ರಾಕ್ಷಸತ್ವ ನಾಶವಾಗುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ಬ್ರಹ್ಮವಲ್ಲಿ ದೇವಿ. ಇನ್ನು ನೇತ್ರವೆಂಬ 9ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಸಾಲ ಪಡೆದಾಗ ಬಂದಿರುವ ಪಾಪಗಳು ದೂರವಾಗುತ್ತದೆ. ಈ ಮೆಟ್ಟಲಿನ ಅಧಿದೇವತೆ ತ್ರಿಸಂಧ್ಯಾದೇವಿ. ಇನ್ನು ಕಿವಿಯೆಂಬ 10ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಆಶ್ರಮ ಧರ್ಮದ ಪುಣ್ಯ ಫಲ ದೊರೆಯುತ್ತದೆ. ಈ ಮೆಟ್ಟಲಿನ ಅಧಿದೇವತೆ ಮಂಜರಿ ದೇವಿ. ಇನ್ನು ಮೂಗು ಎಂಬ 11ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಅಕಾಲ ಮೃತ್ಯು ಭಯ ಇರುವುದಿಲ್ಲ. ಈ ಮೆಟ್ಟಿಲಿನ ಅಧಿದೇವತೆ ಅರ್ಥಮಾತ್ರ ದೇವಿ. ಇನ್ನು ನಾಲಿಗೆ ಎಂಬ 12ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಇಷ್ಟದೇವತಾ ದರ್ಶನ ಲಭಿಸುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ಚಿದಾನಂದ ದೇವಿ. ಇನ್ನು ಸ್ಪರ್ಶವೆಂಬ 13ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ದುರಭ್ಯಾಸಗಳು ದೂರವಾಗುತ್ತದೆ. ಈ ಮೆಟ್ಟಲಿನ ಅಧಿದೇವತೆ ಭವಗ್ನಿ ದೇವಿ. ಇನ್ನು ಸತ್ಯವೆಂಬ 14ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಸ್ತ್ರೀಯರ ಮೇಲೆ ಗೌರವ ಹೆಚ್ಚಾಗುತ್ತದೆ. ಈ ಮೆಟ್ಟಲಿನ ಅಧಿದೇವತೆ ಭಯನಾಶಿನಿ ದೇವಿ. ಇನ್ನು ತಮಸ್ಸು ಎಂಬ 15ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಆಹಾರ ಶುದ್ಧಿ ಮೋಕ್ಷ ಪ್ರಾಪ್ತಿಯಾಗುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ವೇದೇತ್ರ ದೇವಿ. ಇನ್ನು ರಜಸ್ಸು ಎಂಬ 16ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ದೇಹಬಲ ದೊರೆಯುತ್ತದೆ. ಈ ಮೆಟ್ಟಲಿನ ಅಧಿದೇವತೆ ಪರಾದೇವಿ. ವಿದ್ಯೆ ಎಂಬ 17ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ದೀರ್ಘವಾದ ಕಾಯಿಲೆ ನಾಶವಾಗುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ಅನಂತಾದೇವಿ. ಇನ್ನು ಅವಿದ್ಯೆ ಎಂಬ 18ನೇ ಮೆಟ್ಟಿಲನ್ನು ಸ್ಪರ್ಶಿಸುವುದರಿಂದ ಯಜ್ಞದಿಂದ ಮಾಡಿದ ಪುಣ್ಯ ಫಲ ಆರ್ಥಿಕ ಸ್ಥಿರತೆ ದೊರೆಯುತ್ತದೆ. ಈ ಮೆಟ್ಟಿಲಿನ ಅಧಿದೇವತೆ ಲಕ್ಷ್ಮೀ ದೇವಿ. ಇನ್ನು ಈ ಮೆಟ್ಟಿಲನ್ನೇರುವ ಅದ್ಭುತ ಅನುಭವವನ್ನು ಪಡೆಯಲು 41 ದಿನ ಕಠಿಣ ವ್ರತವನ್ನು ಮಾಡಬೇಕು. ಕ್ಷೌರ ಮಾಡಬಾರದು, ಅಸಭ್ಯ ಭಾಷೆ ಬಳಸಬಾರದು, ತಂಬಾಕು ಅಥವಾ ಮದ್ಯ ಸೇರಿದಂತೆ ದುರ್ವ್ಯಸನದಿಂದ ದೂರ ಇರಬೇಕು, ಇಂದ್ರಿಯ ನಿಗ್ರಹ ಮಾಡಬೇಕು,
ದೇಗುಲಕ್ಕೆ ಭೇಟಿ ನೀಡುವಾಗ ಭಕ್ತರು ಕಪ್ಪು, ಕೇಸರಿ ಅಥವಾ ಸರಳ ನೀಲಿ ಬಟ್ಟೆಗಳನ್ನು ಧರಿಸಬೇಕು. 41 ದಿನಗಳ ತಮ್ಮ ಶಿಬಿರದಲ್ಲೇ ಉಳಿದುಕೊಂಡು ದಿನ ಅಯ್ಯಪ್ಪನ ಪೂಜೆ ಅರ್ಚನೆಯಲ್ಲಿ ಕಾಲ ಕಳೆಯಬೇಕು. ಹೀಗೆ ಗುರುಸ್ವಾಮಿಯ ಮಾರ್ಗದರ್ಶನದಲ್ಲಿ ಏಕಚಿತ್ತದಿಂದ ಮಣಿಕಂಠನ ನಾಮಸ್ಮರಣೆಯೊಂದಿಗೆ ಶಬರಿಮಲೆ ಯಾತ್ರೆ ಕೈಗೊಳ್ಳುವ ವ್ರತಧಾರಿಗಳು ಮಕರ ಜ್ಯೋತಿಯ ದರ್ಶನದ ಕ್ಷಣದ ಆನಂದವನ್ನು ಪಡೆಯುತ್ತಾರೆ. ಹೀಗೆ ಅಯ್ಯಪ್ಪನ ಕೃಪೆ, ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ. ಮಕರ ಜ್ಯೋತಿಯಿಂದ ಇಡೀ ವಿಶ್ವವೇ ಬೆಳಗಲಿ ಎಂದು ಆಶಿಸುತ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.